ಆಯೋಗ ಸಮಿತಿಯಿಂದ ನಗರಸಭೆಯಲ್ಲಿ ಅಧ್ಯಯನ ಸಭೆ. ಹೆಚ್ಚುವರಿ ಮತ್ತು ವಿಶೇಷ ಅನುದಾನಕ್ಕೆ ಪಟೇಲ್ ಮನವಿ. ಕೊಪ್ಪಳ, ಜೂನ್ 19. 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ. ನಾರಾಯಣಸ್ವಾಮಿ ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಇವರುಗಳು ಗ್ರಾಮೀಣ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಸಾಂಸ್ಥಿಕ ರಚನೆ ಕಾರ್ಯ ಚಟುವಟಿಕೆಗಳು, ಆರ್ಥಿಕ ಸ್ಥಿತಿ, ಸಂಪನ್ಮೂಲಗಳ ದೃಢೀಕರಣಗಳ ಹಂಚಿಕೆ ಮತ್ತು ಮೂಲಸೌಕರ್ಯ ಹಾಗೂ ಸೇವೆಗಳ ಒದಗಿಸುವಲ್ಲಿ ತಾಂತ್ರಿಕ ಕೌಶಲ್ಯ, ಸಾಮರ್ಥ್ಯ ಇತ್ಯಾದಿಗಳ ಅಧ್ಯಯನ ಮಾಡಲು ಕೊಪ್ಪಳ ನಗರಸಭೆಗೆ ಭೇಟಿ ನೀಡಿ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ನಡೆಸಿ ನಗರ ಅಭಿವೃದ್ಧಿ ಸಲುವಾಗಿ ಯಾವ ರೀತಿ ಸಂಪನ್ಮೂಲವನ್ನ ಕ್ರೋಢೀಕರಿಸಬೇಕು ಎಂಬುದರ ಬಗ್ಗೆ ಚರ್ಚಿಸಿ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಸಂವಾದವನ್ನ ನಡೆಸಿ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಮಾಹಿತಿಯನ್ನ ಪಡೆದು ಸರ್ಕಾರಕ್ಕೆ ಹೆಚ್ಚಿನ ಅನುದಾನ ಕೊಡುವುದರ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುವುದು ಎಂದು ಭರವಸೆಯನ್ನ 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ನಾರಾಯಣಸ್ವಾಮಿಯವರು ಅಧ್ಯಯನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಮ್ಜದ್ ಪಟೇಲ್ ಅವರಿಗೆ ಮನವಿ ಪತ್ರವನ್ನ ನೀಡಿ ನಗರಸಭೆಗೆ ವಿವಿಧ ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಹೆಚ್ಚಿನ ಅನುದಾನವನ್ನ ನೀಡಬೇಕೆಂದು ಮನವಿಯನ್ನ ಆಯೋಗಕ್ಕೆ ನೀಡಿದರು. ಸದಸ್ಯರುಗಳಾದ RS ಪುಂಡೆ, ಮೊಹಮ್ಮದ್ ಸನಾವುಲ್ಲಾ, ನಗರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಮಹೀಂದ್ರ ಚೋಪ್ರಾ, ನಗರಸಭೆ ಸದಸ್ಯರಾದ ಮುತ್ತುರಾಜ್ ಕುಷ್ಟಗಿ, ಚೆನ್ನಪ್ಪ ಕೋಟ್ಯಾಳ, ಅಕ್ಬರ್ ಪಾಷಾ ಪಲ್ಟನ್, ಮಹಿಳಾ ನಗರಸಭೆ ಸದಸ್ಯರಾದ ಸಬಿಯಾ ಸುಲ್ತಾನ್ ಹೆಬ್ಸೂರ್, ನಗರಸಭೆ ಸದಸ್ಯರಾದ ಇವರೆಲ್ಲರೂ ಮಾತನಾಡಿ ಸಲಹೆ ಸೂಚನೆಗಳನ್ನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಜಿಲ್ಲಾಧಿಕಾರಿಗಳಾದ ರೇಷ್ಮಾ ಹಾನಗಲ್, ನಗರಸಭೆಯ ಪೌರಾಯುಕ್ತರಾದ ಗಣಪತಿ ಪಟೇಲ್, ತಹಶೀಲ್ದಾರರಾದ ವಿಠಲ್ ಚೌಗಲೆ, ಭಾಗ್ಯನಗರ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಸುರೇಶ್ ಬಬ್ಲಿ, ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಧುರಾ, ಇನ್ನು ಅನೇಕರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೊತೆಯಲ್ಲಿ ಬಂದಿರತಕ್ಕಂಥ IAS ಅಧಿಕಾರಿಗಳಾಗಿರ್ತಕ್ಕಂಥ 5ನೇ ಆಯೋಗದ ಸದಸ್ಯರು ಆಗಿರ್ತಕ್ಕಂಥ ಸನ್ನೌಲ್ಲಾ ಸರ್ ಅವರೇ, ಮತ್ತೆ ಇನ್ನೋರ್ವ ಸದಸ್ಯರು ಆಗಿರ್ತಕ್ಕಂಥ ಶಿವಪ್ರಸಾದ್ ಸರ್ ಅವರೇ, ತಂದೆ ಸರ್ ಅವರೇ, ಮತ್ತೆ ಯಾವತ್ತು ನನ್ನ ಪಂಡಿತ್ ಸರ್ ಅವರೇ, ಮತ್ತೆ ಯಾವತ್ತು ನನ್ನ ನಗರಸಭೆಯ ಸದಸ್ಯರೇ, ಸಿಬ್ಬಂದಿ ವರ್ಗವೇ, ಮತ್ತು ನಿಜವಾಗ್ಲೂ ಸುಮಾರು ವರ್ಷಗಳ ನಂತರ 5ನೇ ಆಯೋಗದ ಅಧ್ಯಕ್ಷರು, ಅನುಭವಿಸಿದರು, ಮತ್ತೆ ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಅನುಭವಿಸ್ತಿರ್ತಕ್ಕಂಥ, ಮತ್ತೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಹಿರಿಯ ಎಲ್ಲ ಸಚಿವ ಸಂಪುಟದ ಆತ್ಮೀಯರಾಗಿರ್ತಕ್ಕಂಥವರು ನಾರಾಯಣಸ್ವಾಮಿ ಸರ್ ಅವರು, ಮತ್ತೆ ಅನುಭವವಿರ್ತಕ್ಕಂಥ ದಕ್ಷ ಅಧಿಕಾರಿಗಳು ಕೂಡ ಇವತ್ತು ಅವರ ಜೊತೆಯಲ್ಲಿ ಈ ಒಂದು 5ನೇ ಆಯೋಗದ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ವ್ಯಕ್ತಪಡಿಸಿ, ಇವತ್ತು ನಿಜವಾಗ್ಲೂ ಅನೇಕ ಚರ್ಚೆಗಳನ್ನು, ಇವತ್ತು ಸ್ಥಳೀಯ ಸಂಸ್ಥೆಗಳು ಇಂಪ್ರೂವ್ಮೆಂಟ್ ಆಗಬೇಕು, ನಗರ ಪ್ರದೇಶ ಬೆಳಿಬೇಕಾದ್ರೆ ಅದು ನಮ್ಮ ಕೊಪ್ಪಳ ಜಿಲ್ಲೆಯಾಗಿ ಸುಮಾರು 15-20 ವರ್ಷ ಮೇಲೆ ಜಿಲ್ಲೆಯಾಗಿದೆ. ಆದರೂ ಕೂಡ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಈ ಒಂದು ನಗರಸಭೆ ಕೂಡ ಒಂದು ಪೌರಸಭೆಯ ಹಾಗೆ ಕಾಣ್ತಾ ಇದೆ. ಅದಕ್ಕ ಏನು ಕೊರತೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಅನುದಾನದ ಕೊರತೆ ಇರ್ತಕ್ಕಂಥ, ಇವತ್ತು ನಾವು ಕೂಡ ಸುಮಾರು ಸತತವಾಗಿ ನಾನು 25 ವರ್ಷ 4 ಬಾರಿ ನಗರಸಭೆ ಸದಸ್ಯರಾಗಿ, 3 ಬಾರಿ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿದ್ದೀನಿ. ಇರ್ತಕ್ಕಂಥ ಮಹೇಂದ್ರ ಚೋಪ್ರಾ ಅವರು 2 ಬಾರಿ ನಗರಸಭೆ ಅಧ್ಯಕ್ಷರಾಗಿದ್ದಾರೆ, ಹಿರಿಯ ಸದಸ್ಯರಿದ್ದಾರೆ. ಎಲ್ಲರೂ ಅನುಭವಿಸ್ತಿದ್ರು ಕೂಡ ಇವತ್ತು ನಾವು ನಮ್ಮ ಸರ್ಕಾರ ಇದೆ, ನಮ್ಮ ಶಾಸಕರಿದ್ದಾರೆ, ನಮ್ಮ MP ಅವರಿದ್ದಾರೆ, ನಮ್ಮ ಸಚಿವರಿದ್ದಾರೆ. ಆದ್ರೂ ಕೂಡ ಇವತ್ತು ನಮ್ಗೆ ನಾವು ಆಗಿ ಇವತ್ತಿಗೆ 1 ವರ್ಷ ಆಗಿದೆ ಅಧ್ಯಕ್ಷರಾಗಿ. ನಾವು ಇದಕ್ಕ ಕೊರತೆಗಳು ಇವತ್ತು ನಮ್ಗೆ ಬರ್ತಕ್ಕಂಥ SFC ಅನುದಾನ ಇದೆ. ಹಿಂದೆ ಇವತ್ತು ಅಸೆಟ್ ನಾವು ಕ್ರಿಯೇಟ್ ಮಾಡಬೇಕಾದ್ರೆ SFC ಅನುದಾನ ಕೊಡ್ತಕ್ಕಂಥ ಅದೇ ಒಂದು ಹೆಸರಿಂದ ಅಸೆಟ್ ಕ್ರಿಯೇಟ್ ಅನುದಾನ ಕೊಡ್ತೀವಿ. ಆದ್ರೆ ನಮ್ಗೆ ಬರ್ತಕ್ಕಂಥ ಹಿಂದೆ ನಾವು ನಗರಸಭೆ ಸದಸ್ಯರಾದಾಗ 2ನೇ ಬಾರಿ 3ನೇ ಬಾರಿ ಸದಸ್ಯರಾದಾಗ 4 ಕೋಟಿ ಅನುದಾನ ಬರ್ತಿತ್ತು. ವೇತನ ಅನುದಾನ ಕೂಡ ಅವಾಗ ಉಳಿತಾಯ ಆಗ್ತಿತ್ತು, ನಮಗೆ ಕೊಡ್ತಿದ್ರು. ಎಲ್ಲ ಎಷ್ಟು ಸಿಬ್ಬಂದಿ ಇದ್ದಾರೆ ಅಷ್ಟು ಸಿಬ್ಬಂದಿ 251 ಮಂದಿಗೂ ಕೂಡ ಆಗಿನ ಸಂದರ್ಭದಲ್ಲಿ ರಿಲೀಸ್ ಆಗ್ತಿತ್ತು. ಇನ್ನೂ ನಮಗೆ ಕೊಟ್ಟು ಅನುದಾನ ಉಳಿತಿತ್ತು. ಅದನ್ನು ನಾವು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಆ ಉಳಿದಿರ್ತಕ್ಕಂಥ ಅನುದಾನ ನಮ್ಮ ಕಾಮಗಾರಿಗಳಿಗೆ ಆಗ್ತಕ್ಕಂಥ ಉದಾಹರಣೆಗಳು ನಾವು ಹಿಂದೆ 2007-8ರಲ್ಲಿ ಕೂಡ ನಾವು ಮಂಜೂರಾತಿ ಮಾಡ್ತಕ್ಕಂಥ ಉದಾಹರಣೆಗಳಿದ್ದಾರೆ. ಈಗ ಆ ಸಮಸ್ಯೆಗಳಾಗಿದ್ದಾವೆ. ಯಾವುದೇ ಸರ್ಕಾರದಿಂದ ಬರ್ತಕ್ಕಂಥ ಹಿಂದೆ 1 ಕೋಟಿ 70 ಲಕ್ಷ 60 ಲಕ್ಷ ಹಿಂದೆ 2020-21ರಲ್ಲಿ ಬಂದಿತ್ತು. 22-23ರಲ್ಲಿ ಆ 1 ಕೋಟಿ ಚಿಲ್ಲರೆ ಬಂದಿದೆ.
ಈ ವರ್ಷ 24-25ರಲ್ಲಿ ಇವತ್ತು SFC ಬರೀ 18 ಲಕ್ಷ ರೂಪಾಯಿಗಳು ಬಂದಿದೆ, ಬರೀ 18 ಲಕ್ಷ. ಇದರಿಂದ ನಮ್ಮ ನಗರಸಭೆಗೆ ಬರ್ತಕ್ಕಂಥ ಆದಾಯ ಇವತ್ತು ಯಾವುದೇ ಇಲ್ಲ. ಏನಂದ್ರ ನಮ್ಗೆ ಬರ್ತಕ್ಕಂಥ ಏನು ಟ್ಯಾಕ್ಸ್ ಇದೆ ಜನರಿಂದ, ಉಸಿಯಾಗಿರ್ತಕ್ಕಂಥ ನೀರಿನ ಕರ ಆಗಿರ್ಬೋದು, ಮನೆಯ ಕರ ಆಗಿರ್ಬೋದು, ಇದರಿಂದ ಬರ್ತಕ್ಕಂಥ ಸುಮಾರು 8 ಕೋಟಿ ಅನುದಾನ ಏನಿದೆ, ಅದರಲ್ಲಿ ಕೂಡ ಇವತ್ತು ನಮ್ಮ ಕನಿಷ್ಠ ವೇತನ, ಪೌರ ಕಾರ್ಮಿಕರಿಗೆ ಮತ್ತು ನಮ್ಮ ನಗರಸಭೆಗೆ ಇರ್ತಕ್ಕಂಥ ಅನೇಕ ಮೂಲಭೂತ ಸೌಕರ್ಯಗಳಿಗೆ ತರತಕ್ಕಂಥ ಇವತ್ತು ಕುಡಿಯ ನೀರಾಗಿರ್ಬೋದು, ಎಲೆಕ್ಟ್ರಿಷಿಯನ್ಗೆ ಖರ್ಚಾಗ್ತಕ್ಕಂಥ ಅದಕ್ಕೆ 10-12 ಕೋಟಿ ಇವತ್ತು ಅಂದಾಜು ತಂದಾಗ ನಾವು ಯಾವ ರೀತಿ ಅಭಿವೃದ್ಧಿಯನ್ನು ಪಡಿಸಬೇಕು. ನಗರೋತ್ಥಾನ ಇವತ್ತು ಮೊದಲನೇ ಹಂತದ್ದು, ಎರಡನೇ ಹಂತದ್ದು, ಮೂರನೇ ಹಂತ ಬಂತು. ಆ ನಗರೋತ್ಥಾನದಲ್ಲಿಯೂ ಕೂಡ ಇವತ್ತು ಡೆವಲಪ್ಮೆಂಟ್ ಮಾಡಿದ್ರು. ಆ ನಂತರ ಇದು ಯೂಶಲಿ ಆಗಿ ಇವೆಲ್ಲ ರಸ್ತೆಗಳನ್ನು ಕೆಟ್ಟಿದ್ದು. ನಮ್ದು ಇಷ್ಟೇ ಹೇಳೋದು, ನಾನು ಬಹಳ ಹೊತ್ತು ಇವತ್ತೆಲ್ಲರೂ ಮಾತಾಡಿದ್ರಿ, ಸಮಯ ಆಗಿದೆ. ನಾನು ಇಷ್ಟ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇವತ್ತು ಸರ್ಕಾರ ಮಾಡಿದಂತ ತಾವು ಹಿರಿಯರಿದ್ದೀರಿ. ನಮ್ಮ ಜಿಲ್ಲಾ ಇರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಕೊಪ್ಪಳ ಈ ಒಂದು ನಗರ ಸಭೆಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಇವತ್ತು SFCಗೆ ವೇತನ ಅನುದಾನ ಆಗಿರ್ಬೋದು, ಇವತ್ತು ನಾವು ಕಟ್ಟತಕ್ಕಂಥ ವಂತಿಕೆ ಹಣಗಳೇನಿದ್ದಾವೆ, ಇವತ್ತು ವಂತಿಕೆ ಹಣಗಳನ್ನು ಕೂಡ ಇವತ್ತು ಅದನ್ನು ರದ್ದುಗೊಳಿಸಿ ಇವತ್ತು ಸರ್ಕಾರವೇ ಕಟ್ಟತಕ್ಕಂಥ ವ್ಯವಸ್ಥೆ ಮಾಡಿದಾಗ ಸ್ಥಳೀಯ ಸಂಸ್ಥೆಗಳು ಇಂಪ್ಲಿಮೆಂಟ್ ಆಗುತ್ತೆ. ಸದ್ಯ ನಮ್ಮ ನಗರಸಭೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಪಟ್ಟಣ ಪಂಚಾಯತಿ, ಪೌರಸಭೆ, ನಗರಸಭೆಗಳಲ್ಲಿಯೂ ಕೂಡ ಈ ವಂತಿಕೆ ಹಣ ಕಟ್ಟಲಿಕ್ಕೆ ಆಗಲಾರದೆ ಇವತ್ತು ಡೆವಲಪ್ಮೆಂಟ್ ಆಗಲಾರದೆ ಬಹಳ ಕಡೆ ಕೂಡ ಇಂತಹ ಪರಿಸ್ಥಿತಿ ಇದೆ. ಅದೇ ರೀತಿ ನಮ್ಮ ಕೊಪ್ಪಳದಲ್ಲಿನೂ ಕೂಡ ಇದೆ. ಆಗ ಕೂಡ ಅಮೃತ್ 2 ಏನು ನಾವು ಕಟ್ಟಬೇಕಾಗಿದೆ, ಇವತ್ತು 13 ಕೋಟಿ ಅನುದಾನ ನಾವು ಕಟ್ಟಬೇಕಾಗಿದೆ. ಅದರಲ್ಲೂ ಕೂಡ ನಾವು 1 ಕೋಟಿ ಚಿಲ್ಲರೆ ನಾವು ಕಟ್ಟಿದ್ವಿ. ಮೊನ್ನೆ ಕೂಡ ನಮ್ಮ ಇವತ್ತು ಬೇರೆ ಬೇರೆ ಇವತ್ತು ನಮ್ದು ಏನು ಸರ್ಕಾರದಿಂದ ಬರ್ತಕ್ಕಂಥ ಕೇಂದ್ರ ಸರ್ಕಾರ SPM, ಇವತ್ತು SPM ಅಲ್ಲಿ ಕೂಡ ನಾವು ವಂತಿಕೆ ಅನುದಾನ ಕೊಡಬೇಕಾಗಿದೆ. ಅದಕ್ಕ ಇವತ್ತು ಸರ್ಕಾರಕ್ಕೆ ನೀವು ಶಿಫಾರಸನ್ನು ಮಾಡುವ ಸಂದರ್ಭದಲ್ಲಿ ಕೂಡ ಈ ವಂತಿಕೆ ಹಣಗಳನ್ನು ಸ್ಥಳೀಯ ಸಂಸ್ಥೆಗಳಿಂದ ಕಟ್ಟತಕ್ಕಂಥದ್ದಕ್ಕ ತಡೆ ಹಿಡಿಯಬೇಕು. ಮತ್ತೆ ಇವತ್ತು ನಮ್ದು ಇದು ಏನು ಮುದ್ರಾಂಕ ಶುಲ್ಕ ಹಿಂದೆ ನಮಗೆ ಬರ್ತಕ್ಕಂಥ ಮುದ್ರಾಂಕ ಶುಲ್ಕದಿಂದ ಹಿಂದೆ ಮೊದಲಾಗ ಕೊಟ್ಟಿದ್ದು, ಅದರಿಂದ 2%, 3% ಮುದ್ರಾಂಕ ಶುಲ್ಕಗಳನ್ನು ಬರ್ತಿದ್ದು. ಈಗ ಸರ್ಕಾರ ಅದನ್ನು ರದ್ದು ಮಾಡಿದ್ರು. ನನಗೆ ಗೊತ್ತಿಲ್ಲ, ಈಗ ಸರ್ ಹೇಳಿದ್ರು ಇಲ್ಲ 45 ಲಕ್ಷ ರೂಪಾಯಿಗಳನ್ನು ಬಂದಾವ ಅಂತಕ್ಕಂಥದ್ದಕ್ಕೆ ಅದನ್ನು ಕೂಡ ಬಂದಾಗಿತ್ತು. ಅದನ್ನು ಕೂಡ ವರ್ಷಕ್ಕೆ ಏನಿರೋದು ಕೂಡ 1 ಕೋಟಿ 2 ಕೋಟಿ ಅನುದಾನ 3-5 ಕೋಟಿ ರೂಪಾಯಿ ತನ ಇದು ತಮಗೆ ಮುದ್ರಾಂಕ ಶುಲ್ಕ ಜಮಾ ಆಗ್ತಕ್ಕಂಥದ್ದಾಗ್ತಿತ್ತು. ಸುಮಾರು ಈಗ 10 ವರ್ಷಗಳಿಂದ ಕೂಡ ಆ ಮುದ್ರಾಂಕ ಶುಲ್ಕ ಬಂದಾಗಿತ್ತು. ಅದು ಮತ್ತೆ ಅದನ್ನು ಪುನರಾರಂಭ ಮಾಡಿ ಹೆಚ್ಚಿನಿಂದ ಸ್ಥಳೀಯ ಸಂಸ್ಥೆಗಳಿಗೆ ಬಲಿಷ್ಠ ಆಗಲಿಕ್ಕೆ ಅವಕಾಶ ಆಗ್ತೈತಿ. ಅದು ಒಂದು. ಅದಾದ ನಂತರ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಏನು ಟ್ಯಾಕ್ಸ್ ಇದೆ, ಈ ಹಿಂದೆ 74 ಅಮೆಂಡ್ಮೆಂಟ್ ಪ್ರಕಾರ SFC ಯಾವ ರೀತಿ ನಮಗೆ ಟೋಲ್ ಏನು ಆಕ್ಟರ್ಗಳ ಮುಖಾಂತರ ನಾವು ಏನು ಮಾಡ್ತಿದ್ದ, ಆ ನಂತರ ಸರ್ಕಾರಗಳನ್ನು ಪಡೆದು ಅವು ತಾವೇ ಅದನ್ನು ಇದು ಮಾಡ್ಕೊಂಡು ಇವತ್ತೆಲ್ಲರಿಗೂ ಹಂಚಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇದು ನಮಗೆ ತಪ್ಪದ ನಾವ ಮಾಡ್ತಿದ್ದು. ಅದೇ ರೀತಿಯಾಗಿ ಇವತ್ತು ಮೋಟರ್ ವೆಹಿಕಲ್ ಏನೋ ಇದೆ RTO ಆಫೀಸ್, ಆಟೋನಲ್ಲಿ ಬರ್ತಕ್ಕಂಥ ವೆಹಿಕಲ್ಗಳಿಗೆ ಏನು ಟ್ಯಾಕ್ಸ್ಗಳನ್ನು ಕಟ್ ಮಾಡ್ತಾರೆ. ಅದರಲ್ಲಿಯೂ ಕೂಡ ಅದು ನಮ್ಗೆ ಇಷ್ಟು % ನಮ್ಮ ನಗರ ಸ್ಥಳದಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಇವತ್ತು ವೆಹಿಕಲ್ಗಳಿಗೆ ಅವರು ತಗೋತಾರೆ. ಅದರಲ್ಲಿ ಇಷ್ಟು % ನಮ್ಮ ನಗರ ಸಭೆಗಳಿಗೆ ಅದನ್ನು ಹೆಂಗ್ ಮುದ್ರಾಂಕ ಶುಲ್ಕದಿಂದ ನಾವು ಕೊಡ್ತಾರ, ಅದೇ ರೀತಿಯಾಗಿ ಅದನ್ನು ಕೊಡ್ತಕ್ಕಂಥ ಒಂದು ಶಿಫಾರಸು ನಾವು ಸರ್ಕಾರ ಮಟ್ಟದಾಗ ಕೊಡಬೇಕು. ಮತ್ತೆ ನಮ್ಮ ನಗರಸಭೆ ಏನಿದೆ ಕೊಪ್ಪಳದ ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಇವತ್ತು ಇನ್ನೂ ಹೆಚ್ಚಿಗೆ ಬೆಳೆಯಬೇಕಾಗಿದೆ. ಇಲ್ಲಿ ಇವತ್ತು ODP ನಗರ ಪ್ರಾಧಿಕಾರದಲ್ಲಿರ್ತಕ್ಕಂಥ ಹಿಂದೆ 2004-2003ರಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯನ್ನು ಇವತ್ತು ಪ್ರಾಧಿಕಾರದವರು ODPಯನ್ನು ಮಾಡಿದ್ರು, ಅಪ್ರೂವ್ ಕೊಟ್ಟರು ಸರ್ಕಾರ. ಈ ಮೊನ್ನೆ ಮತ್ತೆ 2003-2004ರಲ್ಲಿ 10 ಕಿಲೋಮೀಟರ್ಗಳನ್ನು ಇವತ್ತು ವ್ಯಾಪ್ತಿಗೆ ಕೊಪ್ಪಳ ನಗರವನ್ನು ಇವತ್ತು ನಗರ ಪ್ರಾಧಿಕಾರ ವ್ಯಾಪ್ತಿಗೆ ತಗೊಂಡಿದ್ದಾರೆ. ನಾವು ಕೂಡ ಮೊನ್ನೆ ಬಜೆಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖ್ಯಮಂತ್ರಿ ಹೇಳಿದ್ರು, ಮತ್ತೆ ನಾವು ಕೂಡ ಚರ್ಚೆ ಮಾಡಿ ಇವತ್ತು ಕೊಪ್ಪಳ ನಗರ